ಹಲೋ ನಮಸ್ತೆ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತೊಂದು ಫರ್ಟಿಲೈಸರ್ ನ ತೋರಿಸ್ಕೊಡ್ತೀನಿ. ಈ ಫರ್ಟಿಲೈಸರ್ ಸಿಕ್ಕಿದ್ರೆ ನೀವಂತೂ ಲಕ್ಕಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಫರ್ಟಿಲೈಸರ್ ಇದೆಯಲ್ಲ ಎಲ್ರಿಗೂ ಕೂಡ ಸಿಗೋದಿಲ್ಲ. ಅದಕ್ಕೋಸ್ಕರ ಸಿಕ್ಕ್ರೆ ಅಂತೂ ಇದನ್ನ ಬಿಡೋದಿಕ್ಕೆ ಹೋಗ್ಬೇಡಿ. ಇದನ್ನ ಹಾಕಿದ್ರೆ ನಮ್ ಗಿಡಗಳು ಡಬಲ್ ಸ್ಪೀಡ್ ನಲ್ಲಿ ಗ್ರೋತ್ ಆಗೋದಕ್ಕೆ ಶುರು ಆಗುತ್ತೆ. ರಾಶಿ ರಾಶಿ ಹೂಗಳು ಬಿಡೋದಕ್ಕೆ ಶುರು ಆಗುತ್ತೆ. ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಈ ಫರ್ಟಿಲೈಸರ್ ಇಂದ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತೋರಿಸ್ತಾ ಹೋಗಿದ್ದೀನಿ. ಎಲ್ಲ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರಿ. ಚಾನಲ್ಗೆ ಯಾರಾದ್ರೂ ಹೊಸಬ್ರಾದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಗಾರ್ಡನ್ ಬಗ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ನಲ್ಲಿ ಕೇಳಿ, ನಂಗೆ ಗೊತ್ತಿದ್ದಷ್ಟನ್ನ ನಾನು ಹೇಳ್ತೀನಿ. ಬನ್ನಿ ಇವಾಗ ಫರ್ಟಿಲೈಸರ್ ಏನು ಅಂತ ನೋಡೋಣ. ನಾನು ನಮ್ಮ ಅಕ್ಕನ ಹತ್ರ ಒಂದಿಷ್ಟು ಗೇರಣ್ಣು ತಿನ್ಬೇಕು ಅಂತ ತರ್ಸ್ಕೊಂಡಿದ್ದೆ. ಸುಮಾರಷ್ಟು ಗೇರಣ್ಣ ತಿಂದಿದ್ದಾಯ್ತು. ಆದ್ರೆ ಕೆಲವೊಂದಿಷ್ಟು ಗೇರಣ್ಣು ಏನಾಯ್ತು ಅಂದ್ರೆ ಅವ್ರು ಬರ್ಬೇಕಾದ್ರೆ ಅದು ಗಾಡಿನಲ್ಲಿ ತಗೊಂಡ್ಬಂದಿರೋದ, ಅದಕ್ಕೋಸ್ಕರ ಸ್ವಲ್ಪ ಅದು ಜಜ್ಜಿದಂಗಾಗಿ ಬಿಟ್ಟಿತ್ತ. ಅದಕ್ಕೋಸ್ಕರ ಅದನ್ನ ಎಂತ ಹಾಳು ಮಾಡುದು, ನಮ್ ಗಿಡಗಳಿಗೆ ಹಾಕೋಣ ಒಳ್ಳೆ ಬೂಸ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಅದನ್ನ ಚೆನ್ನಾಗಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡೆ. ನಾನಿಲ್ಲಿ ಒಂದು 8-10 ಗೇರಣ್ಣನ ತಗೊಂಡಿದ್ದೀನಿ. ಇವಾಗ ಒಂದು ಪ್ಲಾಸ್ಟಿಕ್ ಕಂಟೈನರ್ ಅನ್ನ ತಗೊಂಡಿದ್ದೀನಿ. ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡ್ಬಿಟ್ಟು ಇದ್ರೊಳಗಡೆ ಹಾಕೊಳ್ತಾ ಇದೀನಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರೆ ಬೇಗ ಕರ್ಗುತ್ತದು. ಅದಕ್ಕೋಸ್ಕರ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಈ ಫರ್ಟಿಲೈಸರ್ ನ ನಾವು ಸ್ಟೋರ್ ಮಾಡಿ ಇಡ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಸ್ಟೋರ್ ಮಾಡಿ ಇಡ್ಬೋದು. 2 ರೀತಿಯಲ್ಲಿ ಇಡ್ಬೋದು. ಒಂದು ಫ್ರಿಡ್ಜ್ ಅಲ್ಲಿ, ಒಂದು ಹೊರಗಡೆ ಇಡೋ ಹಾಗಿದ್ರೆ ಒಂದು ಏರ್ ಟೈಟ್ ಕಂಟೈನರ್ ನಲ್ಲಿ ಇದ್ರದ್ದು ಫರ್ಟಿಲೈಸರ್ ರೆಡಿ ಆಗತ್ತಲ್ಲ, ಅದ್ರ ಮೇಲೆ ನಾವು ಏರ್ ಟೈಟ್ ಕಂಟೈನರ್ ನಲ್ಲಿ ಹಾಕಿ ಗಾಳಿ ಆಡದೆ ಇರೋ ಹಾಗೆ ಹಾಕಿ ಇಡ್ಬೇಕಾಗತ್ತೆ. ಫ್ರಿಡ್ಜ್ ಅಲ್ಲಿ ಆದ್ರೆ ಒಂದು 6 ತಿಂಗಳು ಸ್ಟೋರ್ ಮಾಡ್ಬೋದು. ಹೊರಗಡೆ ಆದ್ರೆ ಮ್ಯಾಕ್ಸಿಮಮ್ 1 ತಿಂಗಳು ನಾವು ಸ್ಟೋರ್ ಮಾಡಿ ಇಡ್ಬೋದು. ಇವಾಗ ಇದಕ್ಕೆ ನಾನು ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಹಾಕೊಳ್ತಾ ಇದೀನಿ. 3 ಲೀಟರ್ ಆಗೋಷ್ಟು ನೀರನ್ನ ಹಾಕೊಳ್ತಾ ಇದೀನಿ. ಬೆಲ್ಲ ಯಾಕೆ ಹಾಕೋದು ಅಂದ್ರೆ ಫರ್ಮೆಂಟ್ ಆಗ್ಲಿ ಅಂತ ಹೇಳ್ಕೊಂಡು ಬೆಲ್ಲನ ಹಾಕ್ತಿವಿ. ಜೊತೆಗೆ ಕ್ಯಾಲ್ಸಿಯಂ ಅಂಶ ಕೂಡ ಇದೆ ಈ ಬೆಲ್ಲದಲ್ಲಿ, ಇಲ್ಲ ಅಂತ ಹೇಳೋದಿಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಬರೀ ಇದನ್ನ ಹೇಳೋದಿಲ್ಲ, ಫರ್ಮೆಂಟ್ ಆಗ್ಲಿ ಅಂತ ಹೇಳ್ಕೊಂಡು ಹಾಕ್ತಾ ಇದೀವಿ ಅಂತ ಹೇಳೋದಿಲ್ಲ. ಇದ್ರಲ್ಲಿ ಕ್ಯಾಲ್ಸಿಯಂ ಅಂಶ ಇದೆ ಅಂತ ಹೇಳ್ಕೊಂಡು ನಾವು ಹಾಕ್ತಿವಿ ಅಂತ ಹೇಳ್ತಾರೆ. ಮೇನ್ ರೀಸನ್ ಬಂದ್ಬಿಟ್ಟು ಫರ್ಮೆಂಟ್ ಆಗೋದಿಕ್ಕೋಸ್ಕರ ನಾವು ಇದನ್ನ ಹಾಕೋದು. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರ ಮೇಲೆ ಇದನ್ನ 3 ರಿಂದ 5 ದಿನ ನೆರಳಲ್ಲಿ ಇಡ್ಬೇಕು. ಯಾವುದೇ ಕಾರಣಕ್ಕೂ ಮುಚ್ಚಳನ ಹಾಕ್ಬಿಡಿ. ಅಕಸ್ಮಾತ್ ನೀವು ಮುಚ್ಚಳ ಹಾಕ್ತೀರಾ ಅನ್ನೋ ಹಾಗಿದ್ರೆ ಮುಚ್ಚಳಕ್ಕೆಲ್ಲ ಹೋಲ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದ್ರಲ್ಲಿ ಬರುವಂತ ಗ್ಯಾಸ್ ಹೊರಗಡೆ ಹೋಗ್ಬೇಕು. ಈಗ ಇಲ್ಲಿ ನೋಡ್ತಾ ಇರುವಂತ ಫರ್ಟಿಲೈಸರ್ 5 ದಿನ ಆಗಿದೆ. ನೀವು 3ನೇ ದಿನಕ್ಕೆ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಕೊಬಹುದು. ಇದಿವಾಗ ನಮ್ಮ ಗಿಡಗಳಿಗೆ ಹಾಕೋದಿಕ್ಕೆ ಸಿದ್ಧ ಆಗಿದೆ. ಆದ್ರೆ ಇದನ್ನ ನಾವು ಡೈರೆಕ್ಟ್ ಆಗಿ ಹಾಕೋದಿಕ್ಕೆ ಆಗೋದಿಲ್ಲ. ಇದನ್ನ ಡೈಲ್ಯೂಟ್ ಮಾಡಿನೇ ಹಾಕ್ಬೇಕಾಗತ್ತೆ. ಈ ಫರ್ಟಿಲೈಸರ್ ನಲ್ಲಿ NPK ಅಂಶ ಹೇರಳವಾಗಿದೆ. NPK ಯಾವ್ದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. N ಅಂದ್ರೆ ನೈಟ್ರೋಜನ್, ಇದು ಎಲೆಗಳು ಗ್ರೋತ್ ಆಗೋದಿಕ್ಕೆ ಹೆಲ್ಪ್ ಆಗುತ್ತೆ. P ಅಂದ್ರೆ ಫಾಸ್ಫರಸ್, ಇದು ಬೇರ್ಗಳು ಸ್ಟ್ರಾಂಗ್ ಆಗೋದಿಕ್ಕೆ ಹೆಲ್ಪ್ ಆಗುತ್ತೆ. K ಅಂದ್ರೆ ಪೊಟ್ಯಾಷಿಯಂ, ಇದು ಹೂಗಳು, ಹಣ್ಣುಗಳು, ತರಕಾರಿಗಳು ಬಿಡೋದಿಕ್ಕೆ ಹೆಲ್ಪ್ ಆಗುತ್ತೆ. ಟೋಟಲಿ ಹೇಳ್ಬೇಕಂದ್ರೆ ಗಿಡದಲ್ಲಿ ಫಸ್ಲು ಬರೋದು ಇದಕ್ಕೆ ನಮ್ಮ ಪೊಟ್ಯಾಷಿಯಂ ಅನ್ನೋದು ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಮೈಕ್ರೋ ನ್ಯೂಟ್ರಿಯನ್ಸ್ ಕೂಡ ಇದೆ. ಮೆಗ್ನೀಷಿಯಂ ಇದೆ, ಕ್ಯಾಲ್ಸಿಯಂ ಇದೆ, ಐರನ್ ಇದೆ, ಮತ್ತೆ ಸೂಕ್ಷ್ಮಾಣು ಜೀವಿಗಳು ಕೂಡ ಜಾಸ್ತಿ ಇರುತ್ತೆ. ಇದರಿಂದ ನಮ್ಮ ಮಣ್ಣಿನ ಆರೋಗ್ಯ ಅನ್ನೋದು ಕೂಡ ಇಂಪ್ರೂವ್ ಆಗುತ್ತೆ. ನ್ಯಾಚುರಲ್ ಎಂಜಿಮ್ಸ್ ಅನ್ನೋದು ಕೂಡ ಇದರಲ್ಲಿ ಇರುತ್ತೆ. ಇದರಿಂದ ನಮ್ಮ ಗಿಡಗಳ ಬೆಳವಣಿಗೆ ಅನ್ನೋದು ಸ್ಪೀಡ್ ಆಗಿ ಆಗುತ್ತೆ. ಮಣ್ಣಿನ pH ಲೆವೆಲ್ ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಮಣ್ಣನ್ನ ಎಸಿಟಿಕ್ ಆಗಿ ಇಡುತ್ತೆ. ಮಣ್ಣಲ್ಲಿರುವಂತ ಮೈಕ್ರೋಬ್ಸ್ ಕೂಡ ಆಕ್ಟಿವ್ ಆಗುತ್ತೆ. ಬನ್ನಿ ಈಗ ಈ ಫರ್ಟಿಲೈಸರ್ ನ ನಾವು ಯಾವ ರೀತಿಯಾಗಿ ಬಳಸೋದು ಅಂತ ನೋಡೋಣ. ಮೊದ್ಲಿಗೆ ಅದರಲ್ಲಿರುವಂತ ಗೇರಣ್ಣನ ಚೆನ್ನಾಗಿ ಸ್ಮ್ಯಾಶ್ ನ ಮಾಡ್ಕೊಳ್ತಾ ಇದೀನಿ. ಯಾಕೆ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋದು ಅಂದ್ರೆ ಅದರಲ್ಲಿರುವಂತ ಕಂಟೆಂಟ್ ಎಲ್ಲ ಆಲ್ರೆಡಿ ಬಿಟ್ಟಿರುತ್ತೆ. ಆದ್ರೂ ಕೂಡ ಗೇರಣ್ಣಲ್ಲಿ ಸ್ವಲ್ಪ ಗಟ್ಟಿ ಗಟ್ಟಿ ಅಂಶ ಇರುತ್ತಲ್ಲ, ಅದ್ರಲ್ಲಿರುವಂತ ಎಲ್ಲಾ ರಸ ಕೂಡ ಬಿಟ್ಟು ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ಮ್ಯಾಶ್ ಮಾಡಿದ್ರ ಮೇಲೆ ಇವಾಗ ನಾನಿಲ್ಲಿ ಒಂದು ಕಪ್ನ ತಗೊಳ್ತಾ ಇದ್ದೀನಿ. ಆ ಕಪ್ ನಲ್ಲಿ 2 ಕಪ್ ಆಗುವಷ್ಟು ನೀರನ್ನ ತಗೊಳ್ತಾ ಇದ್ದೀನಿ. ನೀವು ಲೀಟರ್ ನಲ್ಲಿ ಹೇಳ್ಬೋದು. ಅಂದ್ರೆ ಯಾವ ರೀತಿ ರೇಷಿಯೋನ ತಗೊಬೇಕು ಅಂದ್ರೆ 1 ಲೀಟರ್ ನೀರನ್ನ ತಗೊಂಡ್ರೆ 10 ಲೀಟರ್ ಆಗುವಷ್ಟು ಪ್ಲೈನ್ ವಾಟರ್ ನ ಸೇರಿಸಬೇಕಾಗತ್ತೆ. ನಾನಿಲ್ಲಿ 2 ಕಪ್ ಆಗುವಷ್ಟು ಈ ಫರ್ಟಿಲೈಸರ್ ನ ತಗೊಂಡಿದ್ದೀನಿ. ಅದಕ್ಕೋಸ್ಕರ 20 ಕಪ್ ಆಗುವಷ್ಟು ಪ್ಲೈನ್ ವಾಟರ್ ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಈ ಫರ್ಟಿಲೈಸರ್ ನ ನಾವು ಈ ಪ್ಲೈನ್ ವಾಟರ್ ಜೊತೆಗೆ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಕೊಂಡ್ರ ಮೇಲೆ ಇದನ್ನ ನಾವು ಗಿಡಗಳಿಗೆ ಕೊಡೋದಿಕ್ಕೆ ಸಿದ್ಧ ಆಗಿರುತ್ತೆ. ಇವಾಗ ನಾವು ಗಿಡಗಳಿಗೆ ಕೊಡ್ಬೋದು. ಈ ಫರ್ಟಿಲೈಸರ್ ನ ನಾವು ಬಳಸೋದ್ರಿಂದ ಹೊಸ ಚಿಗುರು ಬೇಗ ಬೇಗ ಬರುತ್ತೆ, ಗಿಡ ಬುಷಿಯಾಗಿ ಬರುತ್ತೆ, ಎಲೆಗಳು ಹೆಲ್ದಿ ಆಗುತ್ತೆ. ಹಾಗೆ ಸ್ಲೋ ಆಗಿ ಗ್ರೋ ಆಗ್ತಾ ಇರುವಂತಹ ಗಿಡಗಳು ಯಾವ್ದಾದ್ರು ಇದ್ರೆ ಅದು ಕೂಡ ಇದನ್ನ ಹಾಕ್ಬಹುದು. ಅದು ಫಾಸ್ಟ್ ಆಗಿ ಗ್ರೋ ಆಗೋದಿಕ್ಕೆ ಶುರು ಆಗುತ್ತೆ. ಇದನ್ನ ನಾವು ತರಕಾರಿ ಗಿಡಗಳಿಗೆ ಹಾಗೆ ಹಣ್ಣಿನ ಗಿಡಗಳಿಗೆ ಬಳಸಬಹುದು. ಅಷ್ಟೇ ಇಲ್ಲ, ನಮ್ಮ ಹೂವಿನ ಗಿಡದಲ್ಲಿ ಯಾವೆಲ್ಲ ಹಾರ್ಡಿ ಪ್ಲಾಂಟ್ ಇದೆ ಅದಕ್ಕೆಲ್ಲದಕ್ಕೂ ಕೂಡ ಬಳಸಬಹುದು. ಅಂದ್ರೆ ದಾಸವಾಳ ಆಗಿರ್ಬೋದು, ಗುಲಾಬಿ ಗಿಡ, ಈ ರೀತಿಯಾದಂತಕ್ಕೆ ಬಳಸಬಹುದು. ನಾನು ಇಲ್ಲಿ ಗುಲಾಬಿ ಗಿಡಗಳಿಗೆ ಬಳಸ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಈ ಪಾಟ್ ಅಲ್ಲಿ ಬೆಳೆದಿರುವಂತ ಕಳೆ ಗಿಡಗಳನ್ನ ನಾವು ತೆಗೆದು ಹಾಕ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಾವು ಹಾಕಿರುವಂತ ಫರ್ಟಿಲೈಸರ್ ಎಲ್ಲ ಇದೇ ಎಳ್ಕೊಂಡ್ಬಿಡುತ್ತೆ. ಜೊತೆಗೆ ಯಾವ್ದಾದ್ರು ಒಣಗಿರುವಂತ ಕಡ್ಡಿ ಅಥವಾ ಹೂಗಳಿದ್ರೆ ಅದನ್ನ ಕೂಡ ರಿಮೂವ್ ಮಾಡ್ಬೇಕಾಗತ್ತೆ. ಹಳದಿ ಆಗಿರುವಂತ ಎಲೆ ಇದ್ರೆ ಅದನ್ನು ಕೂಡ ರಿಮೂವ್ ಮಾಡಿ
ಈ ರೀತಿಯಾಗಿ ನಾವು ಒಣಗಿರುವಂತ ಎಲೆ ಹೂಗಳನ್ನೆಲ್ಲ ಕಟ್ ಮಾಡೋದ್ರಿಂದ ಗಿಡಗಳಿಗೆ ಎನರ್ಜಿ ಜಾಸ್ತಿ ಆಗುತ್ತೆ, ಹೆಚ್ಚಿಗೆ ಹೂಗಳು ಕೊಡೋದಕ್ಕೆ ಶುರು ಆಗುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಗಿಡಗಳಲ್ಲಿ ಹೂ ಬಿಟ್ಟಾಗ ಹೂಗಳನ್ನು ಕೊಯ್ಯೋದೇ ಇಲ್ಲ, ಒಣಗಿ ಹೋಗೋವರೆಗೂ ಅಲ್ಲೇ ಬಿಟ್ಕೊಂಡಿರ್ತಾರೆ. ಇದರಿಂದ ಗಿಡಗಳ ಎನರ್ಜಿ ಅನ್ನೋದು ಲಾಸ್ ಆಗುತ್ತೆ. ಮತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಗಿಡದಲ್ಲಿ ಇವಾಗ ಹೂ ಬಿಟ್ಟ ತಕ್ಷಣ ಆ ಹೂವನ್ನ ಕೀಳ್ತಾರೆ, ಹೌದು, ಆದ್ರೆ ಅದನ್ನ ಸರಿಯಾದ ರೀತಿನಲ್ಲಿ ಕಟ್ ಮಾಡೋದಿಲ್ಲ. ಸರಿಯಾದ ರೀತಿನಲ್ಲಿ ಅಂದ್ರೆ ಯಾವ ರೀತಿ, ತೊಟ್ಟಿನ ಭಾಗ ಅಷ್ಟೇ ಕಟ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಅದು ನಿಜವಾಗ್ಲೂ ತಪ್ಪು. ಗಿಡದಲ್ಲಿ ಹೂ ಬಿಟ್ಟಾಗ ಅದರಿಂದ 3-4 ಎಲೆ ಕೆಳಗಡೆ ಅದನ್ನ ಕಟ್ ಮಾಡಿದ್ರೆ ನಮ್ ಗಿಡ ಬುಷಿಯಾಗಿ ಬರುತ್ತೆ, ಹೆಚ್ಚಿನ ಚಿಗುರುಗಳು ಬರೋದಕ್ಕೆ ಶುರು ಆಗುತ್ತೆ. ನೀವೇನ್ ಮೇಡಮ್ ಪ್ರತಿ ಸಲ ಈ ಎಲ್ಲಾ ವಿಡಿಯೋದಲ್ಲೂ ಇದನ್ನೇ ಹೇಳ್ತೀರಾ? ಹೌದು, ಕೆಲವೊಬ್ರು ಏನಾಗ್ತಾರೆ ಅಂದ್ರೆ ಹೊಸದಾಗಿ ನೋಡೋದಿಕ್ಕೆ ಬರ್ತಾರೆ, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಹೇಳ್ತಾನೆ ಇರ್ತೀನಿ. ಗೊತ್ತಿರೋರಿಗೆ ಸ್ವಲ್ಪ ಬೇಜಾರ್ ಅನ್ಸ್ಬೋದು, ಹೇಳಿದ್ದನ್ನೇ ಹೇಳ್ತಾರೆ ಅಂತ ಹೇಳ್ಕೊಂಡು. ಆದ್ರೆ ಹೊಸಬ್ರು ಬಂದಾಗ ಅವರಿಗೂ ಕೂಡ ಕ್ಲಾರಿಟಿ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ. ಇವಾಗ ನಾನು ಯಾವ್ದೆಲ್ಲ ಗಿಡಕ್ಕೆ ಇವಾಗ ಫರ್ಟಿಲೈಸರ್ ನ ಹಾಕಿದ್ನಲ್ಲ, ಇದೆಲ್ಲದನ್ನು ಕೂಡ ನಾನು ರೀಪಾಟ್ ಮಾಡಿ ಕೇವಲ 1 ತಿಂಗಳಾಗಿದೆ. ಅಷ್ಟೊತ್ತಿಗೆನೆ ಇಷ್ಟೆಲ್ಲ ಚೆನ್ನಾಗಿ ಚಿಗುರು ಬರೋದಕ್ಕೆ ಶುರು ಆಗಿದೆ. ಈ ಫರ್ಟಿಲೈಸರ್ ಗಳನ್ನ ನಾವು ಡೈರೆಕ್ಟ್ ಆಗಿ ಪಾಟ್ಗೆ ಹಾಕ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಗಿಡಗಳ ಎಲೆಗಳ ಮೇಲೆಲ್ಲ ಸ್ಪ್ರೇ ಮಾಡೋದಕ್ಕೆ ಹೋಗ್ಬೇಡಿ. ಈ ಫರ್ಟಿಲೈಸರ್ ನ ಎಷ್ಟ್ ಹಾಕ್ಬೇಕು ಅಂದ್ರೆ, ನಿಮ್ಮ ಹತ್ರ ಗಿಡ ಚಿಕ್ಕದಿದೆ ಅಂದ್ರೆ 1 ಕಪ್ ಆಗೋಷ್ಟು, ಅಂದ್ರೆ 200 ml ಆಗೋಷ್ಟು ಹಾಕಿ. ಗಿಡ ಸ್ವಲ್ಪ ದೊಡ್ಡಕ್ಕಿದೆ, ಪಾಟ್ ಸೈಜ್ ಕೂಡ ದೊಡ್ಡಕ್ಕಿದೆ ಅನ್ನೋ ಹಾಗಿದ್ರೆ 2 ಕಪ್ ಆಗೋಷ್ಟು ಹಾಕಿ. ಟೋಟಲಿ ಈ ಫರ್ಟಿಲೈಸರ್ ಅನ್ನೋದು ಆರ್ಗಾನಿಕ್ ಆಗಿರೋದ್ರಿಂದ ನಾವು ನಿಜವಾಗ್ಲೂ ಗಿಡಗಳಿಗೆ ಕೆಮಿಕಲ್ ಫರ್ಟಿಲೈಸರ್ ನ ಬಳಸೋದೇ ಬೇಡ. ತುಂಬಾ ಜನ ಕೇಳ್ತೀರಾ ಗುಲಾಬಿ ಗಿಡಕ್ಕೆ ಯಾವ ಫರ್ಟಿಲೈಸರ್ ಹಾಕ್ತೀರಾ ಅಂತ. ನಾನು ಪ್ರತಿ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ, ಯಾವೆಲ್ಲ ಫರ್ಟಿಲೈಸರ್ ನ ತೋರಿಸ್ತೀನಿ ಎಲ್ಲದನ್ನು ಕೂಡ ಹಾಕ್ತೀನಿ. ನಾನು ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಯಾವುದೇ ರೀತಿಯಾದಂತ ಕೆಮಿಕಲ್ ಫರ್ಟಿಲೈಸರ್ ನನ್ನ ಈ ಗುಲಾಬಿ ಗಿಡ ಆಗಿರ್ಬೋದು, ದಾಸವಾಳ ಗಿಡಗಳ ಮೇಲೆಲ್ಲ ಹಾಕ್ಲೇ ಇಲ್ಲ ನಾನು. ಇಷ್ಟು ಆರ್ಗ್ಯಾನಿಕ್ ಆಗಿ ನಮಗೆ ಕೆಮಿಕಲ್ ಫ್ರೀ ಆಗಿ, ಅದು ಮನೆಯಲ್ಲೇ 0 ಕಾಸ್ಟ್ ನಲ್ಲಿ ಸಿಗುವಂತಹ ಒಂದು ಫರ್ಟಿಲೈಸರ್ ಇರ್ಬೇಕಾದ್ರೆ ಮತ್ತೆ ಅಂಗಡಿಗಳಿಗೆ ಎಂತ ಸುಮ್ಮನೆ ದುಡ್ಡು ಹಾಕೋದಲ್ವಾ. ಟೋಟಲಿ ಈ ಫರ್ಟಿಲೈಸರ್ ನ ಹಾಕೋದ್ರಿಂದ ಗಿಡಗಳಲ್ಲಿ ಎಲೆ ಚೆನ್ನಾಗಿ ಗ್ರೋತ್ ಆಗುತ್ತೆ, ಹೂಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ, ಹಣ್ಣು ತರಕಾರಿಗಳು ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಯಾವುದೇ ಗಿಡ ಸ್ಲೋ ಆಗಿ ಬೆಳೀತಾ ಇದೆ ಅಂದ್ರೆ ಅದಕ್ಕೆ ಹಾಕಿ ತುಂಬಾನೇ ಫಾಸ್ಟ್ ಆಗಿ ಬೆಳೆಯುತ್ತೆ. ಅಷ್ಟೇ ಅಲ್ಲ, ಮಣ್ಣಿನಲ್ಲಿ ಫರ್ಟಿಲಿಟಿ ಕೂಡ ಜಾಸ್ತಿ ಮಾಡುತ್ತೆ. ಟೋಟಲಿ ಗಿಡ ಅಂತೂ ಸ್ಟ್ರಾಂಗ್ ಆಗುತ್ತೆ. ಹೂವಿನ ಸೈಜ್ ಕೂಡ ಡಬಲ್ ಆಗುತ್ತೆ. ನೋಡ್ಬೋದು, ನನ್ನ ಒಂದು ಅರ್ಧ ಅಂಗೈಯಷ್ಟು ದೊಡ್ಡದಾಗಿರುವಂತ ಗುಲಾಬಿ ಹೂವನ್ನ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ವಾ. ಇದೇ ರೀತಿಯಾಗಿ ದೊಡ್ಡ ದೊಡ್ಡ ಸೈಜ್ ನಲ್ಲಿ ಗುಲಾಬಿ ಹೂಗಳು ಬಿಡೋದಕ್ಕೆ ಶುರು ಆಗುತ್ತೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಮತ್ತೆ ಅದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.